ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ಗೋಬಿ ಪಕೋಡನ ಮಾಡಿದೆ. ಸೊ ಆ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಸೊ ನೋಡಿ, ಯಾರಿಗೆಲ್ಲ ಇಷ್ಟ ಈ ಥರ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಓಕೆ, ಇಲ್ಲಿ ಒಂದು ಗೋಬಿನ ತೊಗೊಂಡಿದ್ದೀನಿ, ಹೂಕೋಸು ಅಂತಾರಲ್ಲ, ಸೊ ಅದನ್ನು ಅದರಲ್ಲಿ ಹುಳ ತುಂಬ ಇರುತ್ತೆ. ಈ ಥರ ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಒಳಗಡೆನೇ ಇರುತ್ತೆ, ಅದು ವೈಟ್ಗೂ ಇರುತ್ತೆ, ಕಾಣಿಸೋದೇ ಇಲ್ಲ. ಸೊ ಇದನ್ನು ಈ ಥರ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಸಂದಿನಲ್ಲೆಲ್ಲ ಇರುತ್ತೆ, ಅದನ್ನು ಚೆಕ್ ಮಾಡಿ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಸೊ ನೋಡಿ, ಇಲ್ಲಿ ಅದನ್ನೆಲ್ಲ ಗೋಬಿ ಸುಲ್ಕೊಂಡ್ಬಿಟ್ಟು ಚೆಕ್ ಮಾಡಿ ಹಾಕ್ಕೊಂಡು ಈಗ ನಾನು ಒಂದು ಬಿಸಿ ನೀರಿಗೆ ಇದನ್ನೆಲ್ಲ ಹಾಕಿದ್ದೀನಿ. ಅದೇನು ಹುಳ ಇರುತ್ತೋ ಏನಿರುತ್ತೋ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಈ ಥರ ಹಾಕಿದ್ರೆ. ಈ ಥರ ತೊಗೊಂಡು ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇಲ್ಲಿ ನಾನು ಒಂದು ಬೇಸನ್ ತೊಗೊಂಡು ಸೊ ಅದಕ್ಕೆ 2 ಚೌಟಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1.5 ಚೌಟಷ್ಟು ಮೆಕ್ಕೆಜೋಳದ ಹಿಟ್ಟು ಅಂದರೆ ಕಾರ್ನ್ ಫ್ಲೋರ್ಸ್ ಅಂತಿರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇಷ್ಟೇ, ಇದು ಏನು ಜಾಸ್ತಿ ಕಷ್ಟ ಅಂತ ಅನ್ಸೋದೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪಕೋಡ ಮಾತ್ರ. ಈಗ ಗೋಬಿನೆಲ್ಲ ಬಿಸಿ ನೀರಿಗೆ ಹಾಕಿಟ್ಟಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಗೋಬಿ ಒಳಗೆ ಎಷ್ಟೆಲ್ಲ ರೆಸಿಪಿ ಮಾಡ್ಬೋದು. ಒಂದು ತರಕಾರಿ ತೊಗೊಂಡ್ರೆ ಒಂದು 10 ರೆಸಿಪೀಸ್ನ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ರೆಸಿಪೀಸ್ ಎಲ್ಲ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಎಷ್ಟು ಈಸಿಯಾಗಿ ಫಟಾಫಟನೇ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ, ಏಕೆಂದರೆ ಈ ಗೋಬಿ ಒಳಗೆ ಸ್ವಲ್ಪ ನೀರಿರುತ್ತೆ. ಅದನ್ನು ಫಸ್ಟು ಚೆಕ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ತುಂಬ ತೆಳುಗೆ ಬೇಡ, ಎಣ್ಣೆ ಜಾಸ್ತಿ ಇರ್ಬಿಡುತ್ತೆ. ಸ್ವಲ್ಪ ಗಟ್ಟಿಗೇ ಇರಲಿ. ನೋಡಿ, ನಾನು ಇಷ್ಟೇ ನೀರು ಹಾಕಿರೋದು. ನೋಡಿ, ಇಷ್ಟೇ, ಈ ಥರ ಅದಕ್ಕೆ ಇರಬೇಕು. ಅಂದರೆ ಬೇಗನೂ ಕೂಡ ಎಣ್ಣೆನಲ್ಲಿ ಬೇಯುತ್ತೆ. ಈ ಗೋಬಿ ಮಂಚೂರಿ ಥರ ಲೇಟಾಗಿ ಬೇಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ಇದನ್ನು ಎಣ್ಣೆ ಕಾದಿತ್ತಲ್ವ, ಈಗ ನಾನು ಇದನ್ನು ಸಿಂಗಲ್ಲಾಗಿ ಒಂದೊಂದೇ ಬಿಡ್ತಾಯಿದ್ದೀನಿ. ನೋಡಿ, ಇಷ್ಟೇ, ಒಂದು 5 ನಿಮಿಷಕ್ಕೆಲ್ಲ ಆಗೋಗ್ಬಿಡ್ತು ಬೇಗನೆ. ಅಂದರೆ ಬಟ್ ತುಂಬ ಚೆನ್ನಾಗಿತ್ತು ಗೋಬಿ ಪಕೋಡ ಮಾತ್ರ. ಪಕೋಡ ರೆಸಿಪಿಲಿ ಕೂಡ ಎಷ್ಟೊಂದು ಥರ ಮಾಡ್ಬೋದಲ್ವ. ನಿಜವಾಗ್ಲೂ ತುಂಬ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟನಪ್ಪ, ಖುಷಿ ಅನಿಸುತ್ತೆ ಮಾಡೋದಕ್ಕೆ. ನಾನಾದರೂ ಯೂಟ್ಯೂಬ್ ಚಾನಲ್ ಮಾಡಿದಾಗಿಂದನೂ ಬರೀ ಅಡುಗೆ ಒಳಗೇ ಮುಳುಗ್ಬಿಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಈ ಥರ ಸ್ವಲ್ಪ ಫ್ರೈ ಆಗಲಿ. ಈ ಥರ ಫ್ರೈ ಆದ ತಕ್ಷಣ ಸೊ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ. ಈಗ ಎಲ್ಲ ಒಂದು ಬೇಸನಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕರೆದಿರೋದಿತ್ತು, ಸೊ ಅದನ್ನು ಕರೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಕೂಡ ಕರೆದು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉದ್ದುದ್ದು ಕೆಚ್ಚಿರೋಂಥ ಈರುಳ್ಳಿ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡೋಕ್ಕೂ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಈ ಥರ ಕೊಡ್ತಾರಲ್ವ, ಆ ಥರ ಇತ್ತು. ನೋಡಿ, ಎಣ್ಣೆ ಮಾತ್ರ ಆಫ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ಯಾಕಂದರೆ ಎಣ್ಣೆ ಇದ್ದರೆ ಸಿಡಿದ್ಬಿಡುತ್ತೆ, ಅದು ಹಸಿ ಕರಿಬೇವು ಬೇರೆ. ಸೊ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡೆ ನಾನು. ಇಷ್ಟೇ ಇವತ್ತಿನ ರೆಸಿಪಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಇಷ್ಟೇ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು.